ಕಾಂಗ್ರೆಸ್ ಆಫೀಸ್ಗೆ ಮೊದಲನೇ ಬಾರಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಿಗೆ ಭೇಟಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ. ನಾನು ಮೊದಲನೇ ಬಾರಿಗೆ ಬಂದಾಗ ನಾನು ಕೆಪಿಸಿಸಿ ಸೆಕ್ರೆಟರಿಗಳಾದಂಥ ನಾರಾಯಣ್ ಸರ್ ಚೇಂಬರ್ಗೆ ಹೋದೆ. ಅದಕ್ಕೆ ನಾನು ಇವತ್ತಿನವರೆಗೂ ಅವ್ರಿಗೆ, ನಾನು ಮುಂಚೆನೂ ಅವ್ರಿಗೆ ಕಾರ್ಯಕರ್ತೆ ಇದ್ದಾಗನೂ ಕೂಡ ನಾರಾಯಣ್ ಸರ್ ಅಂತ ಹೇಳ್ತಾ ಇದ್ದೆ. ಇವತ್ತು ಮಂತ್ರಿ ಆದಾಗಲೂ ಕೂಡ ಅವ್ರಿಗೆ ನಾರಾಯಣ್ ಸರ್ ಅಂತಲೇ ನಾನು ಯಾವತ್ತಿದ್ರೂ ಅವ್ರನ್ನ ಕರಿತೀನಿ. ಯಾಕಂದರೆ ಆ ಒಂದು ಆತ್ಮೀಯತೆ. ಬಂಧುಗಳೇ, ಕಳೆದ 2 ವರ್ಷದಲ್ಲಿ ಮಂತ್ರಿ ಆದಮೇಲೆ ಸುಮಾರು ಬಾರಿ ನಮ್ಮ ದೇವಸ್ಥಾನ ಅಂತಲೇ ನಾವು ಯಾವತ್ತಿದ್ರೂ ಹೇಳ್ತಾ ಇರ್ತೀವಿ. ಕಾಂಗ್ರೆಸ್ ಪಕ್ಷದ ಆಫೀಸು ಅಂದರೆ ನಮಗೆಲ್ಲರಿಗೂ ಒಂದು ದೇವಸ್ಥಾನ ಇದೆ. ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ನನಗೆ ಒಂದಲ್ಲ ಎರಡಲ್ಲ 4 ಬಾರಿ ಟಿಕೆಟನ್ನು ಕೊಟ್ಟು 2 ಬಾರಿ ಸೋತರು ಕೂಡ ಪಕ್ಷ ಕಾರ್ಯಕರ್ತರು ಮುಖಂಡರು. We at East Point Group of Institutions offer a wide range of courses that provide limitless opportunities, building skills over 2 decades. ಒಬ್ಬ ಮಹಿಳೆಯ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೊಡ್ಡ ಕ್ಯಾಬಿನೆಟ್ನಲ್ಲಿ ಒಬ್ಬಳೇ ಮಹಿಳೆಗೆ, ಯಾಕಂದರೆ ಅವಕಾಶ ಬಹಳ ಕಡಿಮೆ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ, ಒಬ್ಬಳೇ ಮಹಿಳೆಯನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಮಾಡಿ ರಾಜ್ಯದ ಜನರ, ಕ್ಷೇತ್ರದ ಜನರ, ತಮ್ಮೆಲ್ಲರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಕೆಪಿಸಿಸಿ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ, ಇವತ್ತು ಬಹಳ ದಿನದಿಂದ ನಾನು ಬಂದು ತಮ್ಮೆಲ್ರಿಗೂ ಭೇಟಿ ಆಗೋಣ. ಯಾಕಂದರೆ ತಾವು ಆಫೀಸ್ಗೆ ಬರ್ತಾ ಇರ್ತೀರಾ, ಮನೆಗೂ ಬರ್ತಾ ಇರ್ತೀರಾ, ಸುಮಾರು ಕಾರ್ಯಕ್ರಮದಲ್ಲಿನೂ ಭೇಟಿಯಾಗಿರ್ತೀವಿ, ಫೋನ್ ಮುಖಾಂತರ ಕೂಡ ತಾವೆಲ್ಲ ಮಾತನಾಡ್ತಾ ಇರ್ತೀರಾ. ಆದರೆ ಅಫಿಷಿಯಲ್ ಆಗಿ ಬಂದು ಕಾರ್ಯಕರ್ತರನ್ನ ಭೇಟಿ ಆಗಬೇಕಂತ ಸುಮಾರು ಬಾರಿ ನಾನು ಡೇಟನ್ನು ಕೇಳಿದಾಗ ಒಮ್ಮೆ ಕೆಪಿಸಿಸಿ ಡೇಟ್ ಹೊಂದ್ತಾ ಇರಲಿಲ್ಲ, ಒಮ್ಮೆ ನನ್ನ ಡೇಟ್ ಹೊಂದ್ತಾ ಇರಲಿಲ್ಲ. ಮತ್ತು ಇತ್ತೀಚೆಗೆ ಏನು ಒಂದು ದುರ್ಘಟನೆ ತಮಗೆಲ್ಲರಿಗೂ ಗೊತ್ತಿದೆ, 4 ತಿಂಗಳ ಹಿಂದೆ ಒಂದು ದುರ್ಘಟನೆ ಆಯಿತು. ತಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಮತ್ತೆ ಜನರ ಸೇವೆ, ನಿಮ್ಮ ಸೇವೆ ಮಾಡಬೇಕಂತ ಬದುಕಿ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡು ಭಾಳ ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತೆಯಾಗಿ, ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಶುರು ಮಾಡಿದೆ 1998ನಲ್ಲಿ. ಅದಾದಮೇಲೆ 1999ನಲ್ಲಿ ಈ ಒಂದು ಪಾಂಚಜನ್ಯ ಯಾತ್ರೆಯಲ್ಲಿ ಏನು SM ಕೃಷ್ಣ ಸಾಹೇಬ್ರು ಅವಾಗ ಅಧ್ಯಕ್ಷರಿದ್ದರು, ಗುಲಾಬ್ ನಬಿ ಆಜಾದ್ ಅವರು ಅವಾಗ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು ಬೆಳಗಾವಿಗೆ ಬಂದಾಗ ಏನು ನಾವು ಜನರನ್ನ ಕರ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು, ನಾನೇ ಟ್ರ್ಯಾಕ್ಸ್ನಲ್ಲಿ ಜನರನ್ನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದು ನನಗೆ ಇನ್ನೂ ಕೂಡ ನಿನ್ನೆ ಮೊನ್ನೆನೇ ಆಗಿದೆ ಅನ್ನೋ ಅಷ್ಟು ನನಗೆ ನೆನಪಾಗುತ್ತೆ. ಜೊತೆಯಲ್ಲಿ ನಾನು ಇಲ್ಲಿ ಇದ್ದಂಥ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ಕನಸುಗಳನ್ನ ಕಟ್ಕೊಂಡು ನಾವು ರಾಜಕಾರಣಕ್ಕೆ ಬರ್ತೀವಿ, ಸಮಾಜ ಸೇವೆಯನ್ನು ಮಾಡ್ತೀವಿ.